ಟಿವಿ 9 ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರಸ್ತೆ ಬಿಡುವ ವಿಚಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಂದ ಹಲ್ಲೆ. ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುರಗಮಲದಲ್ಲಿ ಘಟನೆ. ಮನೆಯ ಮುಂಭಾಗ ರಸ್ತೆ ಬಿಡುವ ವಿಚಾರಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೊಬ್ಬರು ವ್ಯಕ್ತಿಯೊಬ್ಬರ ಮೇಲೆ ಹಲ್ಲೆ ನಡೆಸಿರುವ ವಿಡಿಯೋ ವೈರಲ್ ಆಗಿದ್ದು, ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಂತಾಮಣಿ ತಾಲೂಕಿನ ಮುರಗಮಲ ಗ್ರಾಮದ ವಾಸಿ ಸಲೀಂ ಖಾನ್ ಬಿನ್ ಆಸಿಫುಲ್ಲಾ 42 ವರ್ಷ ಅವರ ಮನೆಯ ಮುಂಭಾಗ ಸುಮಾರು 12 ಅಡಿಗಳಷ್ಟು ಸರ್ಕಾರಿ ರಸ್ತೆ ಇದ್ದು, ಆ ರಸ್ತೆಗೆ ಸದರಿ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅನ್ಸರ್ ಖಾನ್ ರವರ ಅಣ್ಣ ಸರ್ದಾರ್ ಖಾನ್ ಬಿನ್ ಲೇಟ್ ಪ್ಯಾರೂಸಾಬ್ ರವರು 3 ಅಡಿಗಳಷ್ಟು ರಸ್ತೆ ಆಕ್ರಮಿಸಿ ಮನೆ ನಿರ್ಮಾಣ ಮಾಡಲು ಜೆಸಿಬಿಯಿಂದ ಪಾಯ ತೆಗೆಯಲು ಹೋಗಿದ್ದು, ಇದನ್ನು ಕೇಳಲು ಹೋದ ಸಲೀಂ ಖಾನ್ ಹಾಗೂ ಅವರ ತಂದೆ ಆಸಿಫುಲ್ಲಾ ಅವರ ಮೇಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅನ್ಸರ್ ಖಾನ್, ಸರ್ದಾರ್ ಖಾನ್, ಆಸಿಫ್ ಖಾನ್ ಅವರು ಹಲ್ಲೆ ನಡೆಸಿದ್ದಾರೆ ಎಂದು ಪೊಲೀಸ್ ಠಾಣೆಗೆ ನೀಡಿರುವ ದೂರಿನಲ್ಲಿ ವಿವರಿಸಲಾಗಿದೆ. ಹಲ್ಲೆಗೆ ಒಳಗಾದ ಸಲೀಂ ಖಾನ್ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಕೆಂಚಾರ್ಲಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಸೈಯದ್ ಅಸ್ಲಂ ಪಾಷಾ, ಚಿಂತಾಮಣಿ. ನನ್ನ ಹೆಸರು ಸಲೀಂ ಖಾನ್ ಅಂತ. ನಮ್ಮದು ಮುರುಗಮಲ ಗ್ರಾಮ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ನಮಗೆ 40 ವರ್ಷದಿಂದ ರೋಡ್ ಇರಲಿಲ್ಲ ಸರ್. ಕಷ್ಟಪಟ್ಟು ಏನೋ ಇದು ಮಾಡಿಬಿಟ್ಟು ಅನ್ಸರ್ ಖಾನ್ ಅವರೇ ನಿಂತ್ಕೊಂಡು ಹಾಕಿದ್ರು ರೋಡು. ಇವಾಗ ಚೇರ್ಮನ್ ಆಗಿದ್ದಾರೆ ಅವರು. ನಾನು ನಮ್ಮ ತಂದೆ ಒಂದು ವಾರದಿಂದ ಅವ್ರ ಮನೆಗೆ ಕೂಡ ಹೋಗಿ ಹೇಳಿದ್ರು ಅವ್ರಿಗೆ, ರೋಡ್ ಮೇಲೆ ಪಾಯ ಹಾಕ್ತಾ ಇದ್ದಾರೆ ನಿಮ್ಮ ಅಣ್ಣ ಸರ್ದಾರ್ ಅಂತ, ನೀನು ಸ್ವಲ್ಪ ಹೋಗಿ ಹೇಳಪ್ಪ, ಈ ಸಲ ಏನಿದೆ ನಮ್ಮ ರೋಡ್ ಬಿಟ್ಟು ಆ ಕಡೆ ಹಾಕ್ಕೊಳ್ಳೋ ಅಂತ ನಮ್ಗೆ ಹೇಳಿದ್ದಾರೆ. ಆದರೆ ಅವ್ನು ಬಂದ್ಬಿಟ್ಟು ಇವಾಗ ನಮ್ಮ ತಂದೆ ಹೇಳಿದ್ರು, ಇಲ್ಲಪ್ಪ ಆಗ್ತಾ ಇದ್ದಾನೆ ಅವನು, ಏನು ಮಾಡೋದು ಅಂದರು. ನಾನು ಬೆಂಗಳೂರಿಂದ ಬಂದೆ ಇಲ್ಲಿ. ಅಲ್ಲಿಂದ ಬಂದರೆ ನಾನು ಎಲ್ಲ ನೀವು ಮಾಡ್ತಾ ಇರೋದು ತಪ್ಪಣ್ಣ, ಈ ಥರ ಮಾಡ್ತಾ ಇರೋದು, ನೀವೇ ರೋಡ್ ಹಾಕ್ಕೊಟ್ಬಿಟ್ಟು ಇವತ್ತು ನೀವೇ ಈ ಥರ ಮಾಡಿದ್ರೆ ಅನ್ಯಾಯ ಅಲ್ವಾ ಇದು ಅಂತ ಹೇಳಿದ್ರೆ ನನಗೆ ಕೋಪ ಬಂತು. ಮಂಡಲವ್ರು ಏನು ಮಾಡ್ತಾಯಿದ್ದಾರೆ ಅಂತ ನಾನು ಕೇಳಿದೆ. ನನಗೆ ಕೋಪ ಬಂದಿದ್ದೆ. ನಾನು ಜೋರಾಗಿ ಮಾತಾಡಿದ್ದಕ್ಕೆ ಏನು ನೀನು ಮಾತಾಡೋದು ಅಂತ ಬಂದಿದ್ದೆ, ಕಪ್ಪಳಗೆ ಹೊಡೆದ್ಬಿಟ್ಟು ಅಲ್ಲಿ ನೋಡಿ. 3 ಮೊನ್ನೆನೇ ಆಪ್ರೇಷನ್ ಆಗಿತ್ತು ಇಲ್ಲಿ ನನಗೆ. ಹೆಂಗೆ ನೋಡ್ತಾ ಇದ್ದಾರೆ ನನಗೆ ಗೊತ್ತಿದೆ. ಇಲ್ಲಿ ಈ ಥರ ಮಾಡಿದ್ರೆ ಯಾರಣ್ಣ, ಅವ್ರದ್ದು ತುಂಬಾ ಇದಾಯಿತು. ಅವ್ರ ಮಗ ಬಂದು ಆರಿಫ್ ಹೇಳ್ತಾನೆ, ಕತ್ತರಿಸ್ಬಿಡ್ತೀನಿ ನಿಮಗೆಲ್ಲ ಅಂತಾನೆ. ನಮ್ಮ ತಂದೆ ತಾಯಿಗೆ ಏನಾದರೂ ಆದರೆ ಇವರೇ ಕಾರಣ, ನನಗೂ ನಮ್ಮ ಫ್ಯಾಮ್ಲಿಗೆ ಏನಾದರೂ ಆದರೆ ಸರ್ದಾರು, ಆರಿಫು, ಅನ್ಸರ್ ಇವರೇ ಕಾರಣ. ನಾನು ಯಾರಾದರೂ ತೀರೋ ಯಾರಾದರೂ. ಅಧಿಕಾರಿಗಳ ಎಡವಟ್ಟು ಮನೆಗಳ ಉಳುವಿಗೆ ಕುಟುಂಬಸ್ಥರ ಮನವಿ. ಬಾವೇನಾಯಕನಹಳ್ಳಿ ಗ್ರಾಮದಲ್ಲಿ ಉಗ್ರಾಣಂಪಲ್ಲಿ ಗ್ರಾಮದ ಸರ್ವೆ ನಂಬರ್ 30ನಲ್ಲಿ ಭೂಮಾಪನ ಇಲಾಖೆ ಅಧಿಕಾರಿಗಳ ಎಡವಟ್ಟಿನಿಂದ 30ಕ್ಕೂ ಹೆಚ್ಚು ಕುಟುಂಬಗಳು ಅತಂತ್ರದ ಪರಿಸ್ಥಿತಿ ಎದುರಾಗಿದೆ. ಬಿಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಬಾಬೇನಾಯಕನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 30ರಲ್ಲಿ 6 ಎಕರೆ ಗೋಮಾಳ ಜಮೀನು ಇದ್ದು, ಅದರಲ್ಲಿ 2 ಎಕರೆ ಜಮೀನಿನಲ್ಲಿ ಗ್ರಾಮಸ್ಥರು ಮನೆಗಳನ್ನು ನಿರ್ಮಿಸಿಕೊಂಡಿದ್ದು, ಸುಮಾರು 150 ಕುಟುಂಬಗಳು 400ಕ್ಕೂ ಹೆಚ್ಚು ಮತದಾರರು ಇರುವ ಗ್ರಾಮದಲ್ಲಿ ಸ್ಮಶಾನವಿಲ್ಲದೆ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ. ಇನ್ನು ಉಳಿದ 2 ಎಕರೆ 29 ಗುಂಟೆ ಜಮೀನು ಸ್ಮಶಾನ ಭೂಮಿಗಾಗಿ ಮೀಸಲಿಟ್ಟಿದ್ದಾರೆ. ಉಳಿದ 1 ಎಕರೆ 20 ಗುಂಟೆ ಜಮೀನು ರಾಮಕೃಷ್ಣ ನಾಯಕ್ ಎಂಬುವರಿಗೆ ದರಖಾಸ್ತು ಆಗಿದೆ. ಇದರಿಂದ ಗ್ರಾಮದ ಸುಮಾರು 40 ಕುಟುಂಬಗಳು ಅವರ ದರಖಾಸ್ತು ಜಮೀನಿಗೆ ಸೇರಿರುತ್ತವೆ ಎಂದು ಭೂಮಾಪನ ಇಲಾಖೆ ಅಧಿಕಾರಿಗಳು ನಕಾಶೆ ಮಾಡಿದ್ದು, ಗ್ರಾಮಸ್ಥರಲ್ಲಿ ಆತಂಕ ಎದುರಾಗಿದೆ. ಅಧಿಕಾರಿಗಳು ಖುದ್ದು ಸರ್ವೆ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಸ್ಥಳ ಗುರುತಿಸಿ ನಕಾಶೆಯನ್ನು ಗುರುತಿಸಿದ್ದು, ಇದರಿಂದ ಗ್ರಾಮದಲ್ಲಿ ಜನತೆಗೆ ಆತಂಕ ಎದುರಾಗುವ ಸಾಧ್ಯತೆ ಕೂಡ ಇದೆ ಎಂದು ಸುರೇಶ್ ನಾಯ್ಕ ಎಂಬುವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 2 ಎಕರೆ 29 ಗುಂಟೆ ಜಮೀನು ಸ್ಮಶಾನಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕಾಯ್ದಿರಿಸುತ್ತಾರೆ. ಇದರಲ್ಲಿ 1 ಎಕರೆ 29 ಗುಂಟೆ ರಾಮಕೃಷ್ಣ ನಾಯಕ್ ಅವರಿಗೆ ಮಂಜೂರು ಮಾಡಿರುತ್ತಾರೆ 2005ರಲ್ಲಿ. ಹಾಗಾಗಿ ನಮ್ಮ ಊರಿಗೆ ಯಾವುದೇ ಥರದ ಸ್ಮಶಾನ ಇಲ್ಲ. ಯಾರಾದರೂ ತೀರೋದ್ರೆ ಸುಮಾರಾಗಿ ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಅವ್ರಿಗೆ ಅಂತಿಮ ಕಾರ್ಯವನ್ನು ಮಾಡಬೇಕಾಗಿರುತ್ತದೆ. ದಯವಿಟ್ಟು ಈ ವಿಷಯಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಾಖಲೆಗಳನ್ನು ಕೊಟ್ಟಿದ್ದೇವೆ ಹಾಗೂ ಲೆಟ್ರನ್ನು ನೀಡಿದ್ದೇವೆ. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಸೂಕ್ತ ಇನ್ನು 4 ಎಕರೆ ಇದ್ದು ಇದಕ್ಕೆ ಸೂಕ್ತ ಹದ್ದೋಬಸ್ತು ಮಾಡಿ ಕೊಡಬೇಕು. ನಾವೇನು ಅವ್ರೇನು ಬೇರೆ ಅಲ್ಲ, ನಾನೇ ಇಲ್ಲೇ ಮನೆಗಳಿಗೆ ತೊಂದರೆ ಏನು ಕೊಡ್ತೀರಿ ನೀವೇನು? 100% ನಾವು ತೊಂದರೆ ಕೊಡಲ್ಲ ಸರ್. 33 ಗುಂಟೆ ಮನೆಗಳಿಗೆ ಹೋಗಿದೆ. ಉಳಿಕೆ ಜಾಗ 26 ಗುಂಟೆ ಉಳಿಸ್ಕೊಳ್ಳೋದೇ ನಮ್ಮ ನೋವು. ಮನೆಗಳು ಬಿಟ್ಬಿಟ್ಟು ಈ ಥರ ನಮ್ಮ ಕಡೆ ಏನು ಸರ್ವೆ ಇದ್ರು ಕೊಟ್ಟು ನಮ್ಗೆ ಸಾಕು ಅಂತ ನೀವು ಅಂತ ಅಷ್ಟೇ. ಉಳಿಕೆ ಜಾಗ 26 ಗುಂಟೆ ಸಂತಿಗೆ ತೋರಿಸ್ತಾ ಇದೆ, ಅಷ್ಟು ಸಾಕು ನಮಗೆ ಅಂತ ನಮ್ಮ ಒಂದು ಗೋಳು. ಆದರೂ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕು ತಹಸೀಲ್ದಾರ್ ಅವರು ಜಮೀನು ಗುರುತಿಸಿ ಕೊಡುವಂತೆ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸುರೇಶ್ ನಾಯ್ಕ, ಮಂಗೆ ನಾಯಕ, ರಾಜು ಕೊಂಡ್ರೆ ನಾಯಕ, ಈಶ್ವರ್ ನಾಯ್ಕ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು.